ಐಷಾರಾಮಿ ಕಾರ್ಗಳಲ್ಲಿ ಬಂದು ಕಳ್ಳತನ ಮಾಡಿದಂತಹ ವಿಲಾಸಿ ಕಳ್ಳರು ಅದು ಕೂಡ ಚಿಕ್ಕ ಕುರುಗೋಡು ಗ್ರಾಮದಲ್ಲಿ 2 ಮನೆಗಳಲ್ಲಿ ಕಳ್ಳತನ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಬೀಗ ಮುರಿದು ಒಳನುಗ್ಗಿರುವಂತಹ ಕಳ್ಳರು ಅದು ಕೂಡ ಹೈಫೈ ಕಾರಲ್ಲಿ ಬಂದಿದ್ದಾರಂತೆ. ಅದು ಕೂಡ ರಿಚ್ ಆಗಿರುವಂತಹ ರೀತಿಯಲ್ಲಿ ಬಂದು ಇದೀಗ ಕಳ್ಳತನ ಮಾಡಿರುವಂತದ್ದು 2 ಮನೆಗಳಲ್ಲಿ. ಮನೆಗಳ ಬೀಗವನ್ನ ಹೊಡೆದು ದರೋಡೆ ಮಾಡಿರುವಂತಹ ಗ್ಯಾಂಗ್ ಇದು. ಮನೆಯಲ್ಲಿದ್ದಂತಹ ಚಿನ್ನ, ಬೆಳ್ಳಿ, ಹಣ ಎಲ್ಲವೂ ಕೂಡ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಕಳ್ಳತನದ ದೃಶ್ಯ ಇದೀಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಸದ್ಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 2 ಕಾರ್ಗಳಲ್ಲಿ ಬಂದಿದ್ದಂತಹ ಖತರ್ನಾಕ್ ಕಳ್ಳರು. ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪದೇ ಪದೇ ಕಳ್ಳತನದಿಂದ ಇಲ್ಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ ಹೆಚ್ಚಾಗಿದೆ ಕಳ್ಳರ ಹಾವಳಿ. ಕಳ್ಳರ ಹಾವಳಿಯಿಂದ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಕಳ್ಳರನ್ನ ಬಂಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಈ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅದು ಕೂಡ ಹೈಫೈ ಆಗಿ ಒಂದು ಒಳ್ಳೆಯ ಕಾರ್ಗಳಲ್ಲಿ ಬರ್ತಾರೆ, ಅದಾದ ನಂತರ ಕಳ್ಳತನ ಮಾಡ್ತಿದ್ದಾರಂತೆ. ಹಾಗಾಗಿ ಇದೀಗ ಐಷಾರಾಮಿ ಕಾರ್ಗಳಲ್ಲಿ ಬಂದು ಕಳ್ಳತನ ಮಾಡ್ತಾ ಇರುವಂತಹ ಆರೋಪಿಗಳನ್ನ, ಕಳ್ಳರನ್ನ ಕೂಡಲೇ ಬಂಧಿಸಿ ಅಂತ ಹೇಳಿ ಇಲ್ಲಿನ ಜನ ಆಗ್ರಹ ಮಾಡ್ತಿದ್ದಾರೆ. ಈಗಾಗಲೇ ಇಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಂತಹ ಟೈಮಲ್ಲಿ ಅದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡು ಅದಾದ ನಂತರ ಮನೆ ಬೀಗ ಮುರಿದು ಒಳಗೆ ಹೋಗಿ ಅಲ್ಲಿದ್ದಂತಹ ಚಿನ್ನ, ಬೆಳ್ಳಿ, ಕ್ಯಾಶು ಏನೇನಿತ್ತು ಎಲ್ಲವೂ ಕೂಡ ಎಸ್ಕೇಪ್ ಮಾಡ್ಕೊಂಡು ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಈ ಕಳ್ಳತನದ ದೃಶ್ಯಗಳು ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಹಾಗಾಗಿ ಕೂಡಲೇ ಇಲ್ಲಿನ ಜನ ಪದೇ ಪದೇ ಇಂಥದೇ ಘಟನೆ ಇಲ್ಲಿ ನಡೀತಾ ಇದೆ ಅಂತ ಹೇಳಿ ಕೂಡಲೇ ಈ ಒಂದು ಕಳ್ಳರನ್ನ ಬಂಧಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಹಾಗೆ ಓಪನ್ ಮಾಡಿದಾರೆ, ಮೈನ್ ಡೋರ್ ಎಲ್ಲ ಆಚೆ ಏನು ಓಪನ್ ಮಾಡಿರಲಿಲ್ಲ. ಫೋನ್ ಮಾಡಿದ್ಮೇಲೆ ಬಂದಿದ್ದು ಒಂದು 5:30 ಅಲ್ಲಿ ಚಿಕ್ಕಪ್ಪ ಅವ್ರು ಫೋನ್ ಮಾಡಿದ್ರು, ಮನೆ ಪಕ್ಕದವರು. ಅವರ ಗಲಾಟೆ ಆಗಿದೆ. ಹಾಗೆ ಓಪನ್ ಮಾಡಿದಾರೆ, ಮೈನ್ ಡೋರ್ ಎಲ್ಲ ಆಚೆ ಏನು ಓಪನ್ ಮಾಡಿರಲಿಲ್ಲ. ಫೋನ್ ಮಾಡಿದ್ಮೇಲೆ ಬಂದಿದ್ದು ಒಂದು 5:30 ಅಲ್ಲಿ ಚಿಕ್ಕಪ್ಪ ಅವ್ರು. ಪಾತ್ರೆಗಳು ಒಂದು ಗೊತ್ತಾಗಿದೆ. ಏನು ಪಾತ್ರೆ ಅವು? ರವೆ ತಾಮ್ರ ಪಾತ್ರೆ ಒಂದು 6. 2 ಗಂಟೆಗೆ ಕಳ್ಳರು ಬಂದಿದ್ದಾರೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈ ಭಾಗದಲ್ಲಿ ಹೈಫೈ ಆಗಿ ಬರುವಂತದ್ದು, ರಾಯಲ್ ಆಗಿ ಬರ್ತಾರೆ ಕಾರಲ್ಲಿ ಕಳ್ಳರು, ಅದರಲ್ಲೂ ಕೂಡ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಎಷ್ಟು ಮನೆಗಳಲ್ಲಿ ಈ ರೀತಿಯಾಗಿ ಇವರು ಕಳ್ಳತನ ಮಾಡಿರಬಹುದು ಅಥವಾ ಹೇಗೆ ಪೊಲೀಸರು ಏನ್ ತನಿಖೆ ನಡೆಸ್ತಾ ಇದ್ದಾರೆ ಇವ್ರ ಬಗ್ಗೆ ಅಂತ? ಖಂಡಿತ ರೋಶಿನಿ, ಏನೊಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ ಒಂದು ಕಳ್ಳತನಕ್ಕೆ, ಒಂದು ಐಷಾರಾಮಿ ಕಾರ್ಗಳಲ್ಲಿ ಬಂದು ಕಳ್ಳತನಕ್ಕೆ ಮಾಡಿರುವಂತಹ ಒಂದು ಕಳ್ಳರ್ ಅಂತ ಹೇಳ್ಬೋದು. ಇನ್ನು ಚಿಕ್ಕ ಕುರುಗೋಡು ಗ್ರಾಮದಲ್ಲಿ 2 ಮನೆಗಳಿಗೆ ಒಂದು ದರೋಡೆ ಮಾಡಿರುವಂತಹ ಒಂದು ಆರೋಪ ಸಹ ಕೇಳಿ ಬಂದಿರುವಂತದ್ದು. ಇನ್ನು ಮನೆಯಲ್ಲಿ ಯಾರು ಇಲ್ಲದ ವೇಳೆ ಬೀಗ ಮುರಿದು ಒಳಕ್ಕೆ ನುಗ್ಗಿದ ಕಟ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಕಳ್ಳರು ಸರಿಸುಮಾರು ಅವರ ಅಕ್ಕಪಕ್ಕದ ಮನೆಗಳಲ್ಲಿ ಯಾರು ಇರ್ತಾರೆ ಯಾರಿಲ್ಲ ಅಂತ ಹೇಳಿ ಒಂದು ದಿನ ಒಂದು ಮಾಹಿತಿ ಕಲೆ ಹಾಕ್ತಾರೆ. ಆ ಮಾಹಿತಿ ಕಲೆ ಹಾಕಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಬೇಗ ಹಾಕಿ ಮನೆಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗಿರುವಂತ ಒಂದು ಸಂದರ್ಭದಲ್ಲಿ ಸಹ ಇವರು ಒಂದು ಕ್ಯಾಚ್ ಮಾಡ್ತಾರೆ. ಆ ಕ್ಯಾಚ್ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಈ ಒಂದು ಘಟನೆಗೆ ಪಾಲ್ಗೊಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇದೇ ವಿಚಾರಕ್ಕೆ ಬಹಳಷ್ಟು ಗೌರಿಬಿದನೂರಿನ ಒಂದು ಸುಮಾರು ಕಡೆಗಳಲ್ಲಿ ಸಹ ಕಳ್ಳತನ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಪೊಲೀಸರು ಸಹ ಅದನ್ನು ಕಡಿವಾಣ ಹಾಕಿದ್ರು. ಆದ್ರೆ ಈ ನಡುವೆ ಸಹ ಇನ್ನು ಐಷಾರಾಮಿ ಕಾರ್ಯಗಳೆಲ್ಲ ಬಂದು ಅವರ ಒಂದು ಸ್ಥಿತಿಗತಿಗಳನ್ನು ನೋಡ್ತಾರೆ. ಫಸ್ಟ್ ಇವರು ಯಾವ ತರ ಇದ್ದಾರೆ, ಮತ್ತೆ ಇವರೇನು ಮನೆಗಳಲ್ಲಿ ಬೆಳ್ಳಿ ಚಿನ್ನ ಇಕ್ಕಿದಾರ ಅಂತೆ, ಮತ್ತೆ ಮನೆಗಳ ಒಂದು ಮೇಲ್ನೋಟಕ್ಕೆ ಯಾವ ತರ ಇದ್ದಾರೆ ಅಂತ ಹೇಳಿ ಅದನ್ನ ಗಮನಿಸ್ತಾರೆ. ತದನಂತರ ಸಹ ಏನು ಮನೆ ಯಾರು ಇಲ್ಲದ ಒಂದು ಸಂದರ್ಭದಲ್ಲಿ ಗೊತ್ತಾಗಿ ತದನಂತರ ಏನು ಸರಿಸುಮಾರು ರಾತ್ರಿ 1 ರಿಂದ 2 ಗಂಟೆ ಒಂದು ಸಮಯದಲ್ಲಿ ಸಹ ಮನೆಗಳಿಗೆ ಬೀಗ ಈಗ ಸಿಸಿಟಿವಿಯಲ್ಲಿ ಸಹ ಒಂದು ರೆಕಾರ್ಡ್ ಆಗಿರುವಂತದ್ದು ಎನ್ನಬಹುದು. ಇನ್ನು ಇನೋವಾ ಮತ್ತು ಸ್ಕಾರ್ಪಿಯೋ ಕಾರುಗಳಲ್ಲಿ ಬಂದಿದ್ದ ಆ ಕಳ್ಳರು ಅಂತ ಹೇಳಿನೇ ಹೇಳಬಹುದು. ಇನ್ನು ಸ್ಥಳಕ್ಕೆ ಗ್ರಾಮದ ಗೌರಿಬಿದನೂರು ಪೊಲೀಸ್ ಠಾಣೆಯರು ಸಹ ಒಂದು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿ ಯಾವ ತರ ಒಂದು ಕಳ್ಳರು ಬಂದಿದ್ರೆ ಎಂಬುದು ಅಲ್ಲಿನ ಸಹ ಒಂದು ಪರಿಶೀಲನೆಗೆ ಸಹ ಮುಂದಾಗಿರುವಂತದ್ದು. ಇನ್ನು ಏನು ಪದೇ ಪದೇ ಈ ಒಂದು ಕಳ್ಳತನಕ್ಕೆ
ಗೌರಿಬಿದನೂರು ನಗರ ಒಂದಷ್ಟು ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು ಅನ್ಸುತ್ತೆ. ಇನ್ನು ಕಳ್ಳರ ಹಾವಳಿ ಸಹ ಒಂದು ರೋಸಿ ಹೋಗಿದ್ದು ಅಂತ ಜನರು ಅಂತ ಹೇಳ್ಬೋದು. ಇನ್ನು ಇವರು ಪದೇ ಪದೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಹ ನಗರ ಮತ್ತೆ ರೂರಲ್ ಸಹ ಎರಡು ಇಲಾಖೆ ಪೊಲೀಸರು ಸಹ ಈಗ ಕಳ್ಳರಿಗೆ ಒಂದು ಬಲೆಯನ್ನು ಬೀಸಿರುವಂತ ಹೇಳ್ಬೋದು. ಇನ್ನು ಯಾವುದೇ ಒಂದು ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ಸಹ ಈಗ ಪೊಲೀಸರು ಸಹ ಮನೆ ಮನೆಗೆ ಹೋಗಿ ಒಂದು ಅವೇರ್ನೆಸ್ ಕೊಡುವಂತಹ ಒಂದು ಕೆಲಸ ಸಹ ಒಂದು ಮಾಡುತ್ತಿರುವಂತೆ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಸಹ ಒಂದು ಗೌರಿಬಿದನೂರು ನಗರದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಪೊಲೀಸರು ಸಹ ಅದಕ್ಕೆ ಯಾವ ಒಂದು ರೀತಿಯಲ್ಲಿ ಕಡಿವಾಣ ಹಾಕ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ರೋಶಿನಿ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಕಳ್ಳರ ಕರಾಮತ್ತು ಹೇಗಿದೆ ನೋಡಿ. ಇಲ್ಲಿನ ಜನ ಒಂದು ರೀತಿಯಾಗಿ ಹೈರಾಣಾಗಿದ್ದಾರೆ. ಪ್ರಯಾಣಿಕರೆಲ್ಲರೂ ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಮೆಷಿನ್ ಎಲ್ಲವೂ ಕೂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಳ್ಳರು. ಕಳ್ಳರ ಐನಾತಿ ಕೆಲಸಕ್ಕೆ ಪರದಾಡಿದ್ದಾರೆ ಪ್ರಯಾಣಿಕರು. ಬೆಂಗಳೂರು ಟು ಶಿರ್ಸಿ ನಾನ್ ಎಸಿ ಸ್ಲೀಪರ್ ಬಸ್ನಲ್ಲಿ ಕಳ್ಳತನ ಆಗಿರುವಂಥದ್ದು. 2 ರಿಂದ 3 ತಾಸು ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ. ಕಂಡಕ್ಟರ್, ಡ್ರೈವರ್ ಬ್ಯಾಗ್ ಸಮೇತ ಎಲ್ಲವೂ ಕೂಡ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಖದೀಮರು. ಈ ಬ್ಯಾಗ್ನ ಎತ್ಕೊಂಡು ಹೋಗ್ತಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಟಿಕೆಟ್ ಮೆಷಿನ್ ಇಲ್ಲದೆ ನಿಂತಲ್ಲೇ ಈ ಒಂದು ಕೆಎಸ್ಆರ್ಟಿಸಿ ಬಸ್ ನಿಂತಿತ್ತು. ಅದಾದ ನಂತರ ಮ್ಯಾನ್ಯುಯಲ್ ಟಿಕೆಟ್ ಅನ್ನ ಕೊಟ್ಟು ಸರ್ವಿಸ್ ಅನ್ನು ಆರಂಭ ಮಾಡಿದ್ದಾರೆ. ಖದೀಮರು ಬ್ಯಾಗ್ ಎಲ್ಲವೂ ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ.